ಜೀನಿ ಕಂಪನಿಯ ಮಾಲೀಕ ದಿಲೀಪ್ ಕುಮಾರ್ ಎಸ್ಕೇಪ್ ಆಗಿದ್ದಾನೆ. ಅತ್ಯಾಚಾರಕ್ಕೆ ಯತ್ನವನ್ನ ನಡೆಸಿದ್ದ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈಗ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ದಿಲೀಪ್ ಕುಮಾರ್ ಎಸ್ಕೇಪ್, ಪರಾರಿಯಾಗಿದ್ದಾನೆ. ದಿಲೀಪ್ ಎಲ್ಲಿದ್ದಾನೆ ಅನ್ನುವಂಥ ಕ್ಲೂ ಪೊಲೀಸರು ಸಿಗ್ತಾ ಇಲ್ಲ. ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ದಲಿತ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದಂಥ ಕೇಸ್, ಆ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ತುಮಕೂರು ಜಿಲ್ಲೆ ಶಿರಾದ ಯರಗುಂಟೆಯಲ್ಲಿರುವಂತಹ ಕಂಪನಿ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಯಾವಾಗ ದಾಖಲಾಯಿತೋ ಆಗ ಈ ಜೀನಿ ಕಂಪನಿ ಮಾಲೀಕ ಜೂಟ್ ಆರೋಪಿ ದಿಲೀಪ್ ಇವತ್ತು ಬೇಲ್ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೆ. ಬೇಲ್ಗೆ ಅರ್ಜಿ ಸಲ್ಲಿಕೆ ಮಾಡಬಹುದು. ಅತ್ಯಾಚಾರ ಕೇಸ್ ಆಗಿರೋದ್ರಿಂದ ಜಾಮೀನು ಸಿಗೋದು ಕೂಡ ಡೌಟ್. ಜಾಮೀನು ಕೂಡ ಸಿಗೋದು ಬಹಳ ಕಷ್ಟ. ಈಗಾಗಲೇ ಸಂತ್ರಸ್ತ ಮಹಿಳೆಯರು ಆತನ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅತ್ಯಾಚಾರಕ್ಕೆ ಪ್ರಯತ್ನವನ್ನು ಪಟ್ಟ, ಜೊತೆಗೆ ಕೆಲಸದಲ್ಲಿ ಯಾವ ರೀತಿಯಾಗಿ ಆತ ತೊಂದರೆಯನ್ನು ಕೊಡ್ತಾ ಇದ್ದ, ಜೊತೆಗೆ ಇದಕ್ಕೆ ಸಹಕಾರ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಕೆಲಸದಿಂದ ತೆಗೆಯುವಂಥದ್ದು, ವಜಾ ಮಾಡೋದು, ಇದನ್ನೆಲ್ಲ ಯಾವ ರೀತಿಯಾಗಿ ಮಾಡ್ತಾ ಇದ್ದ ಅನ್ನುವಂಥದ್ದನ್ನು ಈಗಾಗಲೇ ದೂರಲ್ಲಿ ಎಫ್ಐಆರ್ ಕಾಪಿಯಲ್ಲೂ ಕೂಡ ಗಮನಿಸಬಹುದು. ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ದಲಿತ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿರುವಂತಹ ಕೇಸ್, ಆ ಸೆಕ್ಷನ್ಸ್ ಕೂಡ ಈಗ ಆ್ಯಡ್ ಆಗಿರೋದ್ರಿಂದ ಈತ ಎಸ್ಕೇಪ್ ಆಗಿದ್ದಾನೆ. ಸದ್ಯಕ್ಕೆ ಎಲ್ಲಿದ್ದಾನೆ ಅನ್ನುವಂಥ ಮಾಹಿತಿ ಇಲ್ಲ. ಜೊತೆಗೆ ಇವತ್ತು ಬೇಲ್ಗೆ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹೇಮಂತ್, ಈ ಜೀನಿ ಕಂಪನಿ ಮಾಲೀಕ ದಿಲೀಪ್ ಕುಮಾರ್ ಎಲ್ಲಿದ್ದಾನೆ ಅನ್ನುವಂಥ ವಿಚಾರ ಪೊಲೀಸರಿಗೆ ಗೊತ್ತಾಗಿಲ್ವಾ, ಅಥವಾ ಇನ್ನೂ ಕೂಡ ವಿಚಾರಣೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ? ಯಾಕಂದರೆ ಈತ ಬೇಲ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾನಂತಂದ್ರೆ ಈತ ಎಲ್ಲಿದ್ದಾನೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿಲ್ವಾ? ಹಾಗಾದ್ರೆ ವಿಚಾರಣೆಗೆ ಯಾಕೆ ಕರೆದಿಲ್ಲ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಹೇಮಂತ್. ಏನು ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಏನು ತುಮಕೂರಿನ ಶಿರಾ ತಾಲೂಕಿನ ಯರಗುಂಟೆಯಲ್ಲಿರುವ ಜೀನಿ ಕಂಪನಿಯ ಮಾಲೀಕ ಏನಿದ್ದಾರೆ ದಿಲೀಪ್ ಕುಮಾರ್ ಅನ್ನುವಂಥನು ಅತ್ಯಾಚಾರವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಒಂದೊಂದು ಆರೋಪ ಕೇಳಿ ಬಂದು ಅಲ್ಲಿ ದೂರು ದಾಖಲಾಗ್ತಿದ್ದಂಗೆ ಈ ಜೀನಿ ಮಾಲೀಕ ದಿಲೀಪ್ ಎಸ್ಕೇಪ್ ಆಗಿರುವಂತದ್ದು ಕಂಡು ಬಂದಿರುವಂತದ್ದು. ಇಲ್ಲಿ ಎಲ್ಲೋ ಒಂದ್ ಕಡೆ ಪೊಲೀಸರೇ ಆತನಿಗೆ ಮಾಲಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಏನು ಪ್ರಕರಣ ದಾಖಲಾಗಿ 3 ದಿನಗಳೇ ಕಳೆಯುತ್ತಾ ಬಂದಿದೆ. ಆದ್ರೂ ಕೂಡ ಆತನನ್ನ ಬಂಧನ ಮಾಡುವಂತದ್ದಾಗ್ಲಿ ಅಥವಾ ತನಿಖೆಗೆ ಕರೆಯುವಂತದ್ದಾಗ್ಲಿ ಯಾವುದೇ ಕೆಲಸವನ್ನ ಅಲ್ಲಿನ ಪೊಲೀಸರು ಮಾಡದೇ ಇರೋದ್ರಿಂದಾಗಿ ಎಲ್ಲೋ ಒಂದ್ ಕಡೆ ಪೊಲೀಸರೇ ಆತನಿಗೆ ಕುಮ್ಮಕ್ಕನ್ನ ಕೊಟ್ಟು ಆತನನ್ನ ಹೊರಗಡೆ ಕಳಿಸಿದ್ದಾರೆ, ಎಸ್ಕೇಪ್ ಆಗ್ಲಿಕ್ಕೆ ಸಹಾಯ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮತ್ತೊಂದು ವಿಚಾರ ಅಂತಂದ್ರೆ ಈಗಾಗಲೇ ಏನು ದೂರು ದಾಖಲಾಗಿರೋದ್ರಿಂದ, ಅತ್ಯಾಚಾರದ ಪ್ರಕರಣ ಆಗಿರೋದ್ರಿಂದ ಏನು ಶನಿವಾರ ಮತ್ತೆ ಭಾನುವಾರ 2 ದಿನಗಳ ರಜೆ ಇದ್ದಿದ್ರಿಂದ ಇವತ್ತು ಆತ ಏನು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾನೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮತ್ತೊಂದು ವಿಚಾರ ಅಂತಂದ್ರೆ ಇವತ್ತು ಆತ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಇವತ್ತು ಆತನಿಗೆ ಬೇಲ್ ಆಗುವಂತದ್ದು ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇರೋದು. ಯಾಕಂತಂದ್ರೆ ಅರ್ಜಿ ಸಲ್ಲಿಸಿದ ದಿನವೇ ಅದು ಬೆಂಚ್ಗೆ ಬರುವಂತ ಸಾಧ್ಯತೆಗಳು ಕಡಿಮೆ ಇರೋದ್ರಿಂದಾಗಿ ಇವತ್ತು ಆತನಿಗೆ ಬೇಲ್ ಆಗೋದಿಲ್ಲ ಅನ್ನುವಂಥದ್ದು. ಮತ್ತೊಂದು ವಿಚಾರ ಅಂತಂದ್ರೆ ಇಲ್ಲಿ ದಲಿತ ಮಹಿಳೆ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅಟ್ರಾಸಿಟಿ ಏನಾದ್ರೂ ಆದ್ರೆ ಆ ಒಂದು ಪ್ರಕರಣದಲ್ಲಿ ಈತನಿಗೆ ಯಾವುದೇ ಕಾರಣಕ್ಕೂ ಬೇಲ್ ನೀಡದಲೇ ಇರೋ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದಾಗಿ ಕಾಮನ್ ಆಗಿ ಅದು ಅಲ್ಟ್ರಾಸಿಟಿ ಕೇಸ್ ಆದಂತ ಸಂದರ್ಭದಲ್ಲಿ 15 ದಿನಗಳ ಜೈಲುವಾಸ ಅನುಭವಿಸಿದ ಬಳಿಕವಷ್ಟೇ ಜಾಮೀನಿಗೆ ಅರ್ಜಿ ಸಲ್ಲಿಸಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಬಂಧನ ಆಗ್ಲೇಬೇಕಾಗಿರುವಂತ ಅನಿವಾರ್ಯ ಕೂಡ ಜೀನಿ ಮಾಲೀಕನಿಗೆ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಟ್ರಾಸಿಟಿ ಕೇಸ್ ಏನಾದ್ರು ದಲಿತ ಮಹಿಳೆ ಆಗಿರೋದ್ರಿಂದಾಗಿ ಆ ಕೇಸನ್ನ ದಾಖಲು ಮಾಡಿದ್ರೆ ಆತ ಬಂಧನಕ್ಕೆ ಒಳಗಾಗ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಜಾಮೀನು ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಇವತ್ತು ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ ಆ ಲಾಯರ್ ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ಅಶ್ವಿನಿ. ಓಕೆ, ರೈಟ್ ಹೇಮಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.